ಸ್ತೋತ್ರಯ ಕರ್ತನಿಗೆ ಸ್ತೋತ್ರ. ಒಮ್ಮೆ ಒಂದು ಕುಟುಂಬ ದೀರ್ಘ ಪ್ರಯಾಣಕ್ಕೆ ಹೊರಟಿತ್ತು. ಅವರ ಬಳಿ ಇದ್ದ ಆಹಾರ ಸಾಮಗ್ರಿಗಳು ಮುಗಿದು ಹೋದ ಕಾರಣ ದೇವರಲ್ಲಿ ವಿಜ್ಞಾಪನೆ ಮಾಡಿ ಆಹಾರಕ್ಕಾಗಿ ಬೇಡಿಕೊಂಡರು. ಅದೇ ದಾರಿಯಲ್ಲಿ ಅವರಿಗೆ ದೇವರಿಂದ ಉತ್ತಮ ಆಹಾರದ ಸೌಲಭ್ಯ ದೊರೆಯಿತು. ಆ ಊಟದಿಂದ ಅವರ ಹಸಿವು ದೂರವಾಗಿ ಮನಸ್ಸಿಗೆ ಹರ್ಷವೂ ಶಕ್ತಿಯು ತುಂಬಿದ ಕಾರಣ ದೇವರಿಗೆ ಸ್ತೋತ್ರ ಮಾಡಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಕೀರ್ತನೆ 81:16 ಈ ರೀತಿಯಾಗಿ ನೋಡ್ತೇವೆ, ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು. ಹಾಗೆಯೇ ನಮ್ಮ ಜೀವನದ ಅಗತ್ಯಗಳನ್ನು ದೇವರು ತಿಳಿದು ಅವುಗಳನ್ನು ಪೂರೈಸುತ್ತಾನೆ. ನಮಗೆ ಬೇಕಾದಷ್ಟು ಮಾತ್ರವಲ್ಲ, ಇನ್ನೂ ಶ್ರೇಷ್ಠವಾದ ಆಶೀರ್ವಾದಗಳನ್ನು ನೀಡುತ್ತಾನೆ. ಕಷ್ಟದ ಸಮಯದಲ್ಲಿಯೂ ಆತನು ತೃಪ್ತಿಪಡಿಸಿ ಆತ್ಮಿಕವಾಗಿ ನಮ್ಮನ್ನ ಶಕ್ತಿಗೊಳಿಸುತ್ತಾನೆ. ಬಂಡೆಯೊಳಗಿನ ಜೇನು ಹೇಗೆ ಆಶ್ಚರ್ಯಕರವಾಗಿ ದೊರೆಯುತ್ತದೋ ಹಾಗೆಯೇ ದೇವರ ಆಶೀರ್ವಾದವು ನಮ್ಮನ್ನು ಆಶ್ಚರ್ಯಪಡಿಸುತ್ತದೆ. ಪ್ರಿಯರೇ, ನಿಮ್ಮ ಅಗತ್ಯಗಳ ಬಗ್ಗೆ ಚಿಂತಿಸಬೇಡಿರಿ, ಅವನ ಮೇಲೆ ನಂಬಿಕೆ ಇಡಿ. ದೇವರು ಶ್ರೇಷ್ಠವಾದ ಆಶೀರ್ವಾದದಿಂದ ನಿಮ್ಮನ್ನು ತೃಪ್ತಿಪಡಿಸುವನು. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.